ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾದ 290 ದೇವಸ್ಥಾನಗಳ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈಗ 28ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಇದೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು, ತುರುವೇಕೆರೆ ಸಿಟಿನಲ್ಲೇ ಇದೆ. ಬನ್ನಿ ದೇವಸ್ಥಾನದ ದರ್ಶನವನ್ನು ಮಾಡೋಣ. ನಾವು ಈ ದೇವಸ್ಥಾನ ಬಂದು ಬೇಟೆರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಗೋಪುರ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗ್ತದೆ ತುಂಬ ದೊಡ್ಡ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಬನ್ನಿ ಇಲ್ಲಿನ ಪುರೋಹಿತರನ್ನ ಮಾತಾಡಿಸಿ ಇದರ ಐತಿಹಾಸ್ಯವನ್ನು ತಿಳ್ಕೊಳ್ಳೋಣ. ಇಲ್ಲಿನ ಪುರೋಹಿತರಿದ್ದಾರೆ, ಅವ್ರನ್ನ ಕೇಳೋಣ. ಬನ್ನಿ ಸ್ವಾಮಿ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶ್ರೀವರ. ಇಲ್ಲಿನ ದೇವಸ್ಥಾನದ ಪೂರ್ತಿ ಪರಿಚಯ ನಮಗೆ ಮಾಡಿಕೊಡ್ತೀರಾ? ಖಂಡಿತ. ನೋಡಿ, ಇದು ನಾವು ಇಲ್ಲಿರ್ತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮಿ ಸಹಿತ ಬೇಟೆರಾಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುರುವೇಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ದೇವಾಲಯ. ಇದರ ಇತಿಹಾಸ ಹೇಳಬೇಕು ಅಂತ ಹೇಳಿದ್ರೆ ನಾವು ದ್ವಾಪರಯುಗ ಅಂತ್ಯಕ್ಕೆ ಹೋಗಬೇಕಾಗುತ್ತೆ. ದ್ವಾಪರಯುಗ ಅಂತ್ಯದಲ್ಲಿ ಮೃಕಂಡು ಮುನಿಗಳು ಮತ್ತು ಚಂದ್ರಚೂಡಾಮಣಿಗಳು ಅನ್ನತಕ್ಕಂಥವರು ತಪಸ್ಸಿಗೆ ಅಂದ್ಬಿಟ್ಟು ನಾರ್ತ್ ಬದರಿನಾಥದಿಂದ ಈ ಪ್ರಾಂತ್ಯಕ್ಕೆ ಬರ್ತಾರೆ. ಇಲ್ಲಿ ಅವರು ಯಜ್ಞಯಾಗಾದಿಗಳನ್ನು ಅನುಷ್ಠಾನಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ರಾಕ್ಷಸರು ಮೃಗರೂಪವನ್ನು ಧರಿಸಿ ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆಗ ಋಷಿಮುನಿಗಳು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಈ ರೀತಿ ತೊಂದರೆ ಆಗ್ತಾ ಇದೆ, ಬಂದು ಕಾಪಾಡಬೇಕು ಅಂತ ಕೇಳ್ಕೊಂಡಾಗ ವಿಷ್ಣು ಬೇಟೆ ಆಡ್ಕೊಂಡು ಬಂದು ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಹಾಗಾಗಿ ಅವನಿಗೆ ಅನ್ವರ್ಥವಾಗಿ ಬೇಟೆರಾಯ ಅಂತ ಹೆಸರು ಬರುತ್ತೆ. ಪ್ರಾರ್ಥನೆ ಮಾಡ್ತಾರೆ, ಇಲ್ಲೇ ನೆಲೆ ನಿಲ್ಲಬೇಕು ಅಂತ ಕೇಳ್ಕೊಂಡಾಗ ಸ್ವಾಮಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಬಿಟ್ಟು ಒಂದು ಕಲ್ಲು ವಿಗ್ರಹ ಆಗ್ಬಿಡ್ತಾನೆ. ಇದೇ ಕಲ್ಲಾಗಿ ಇದು ಯಾರು ಕೆತ್ತನೆ ಮಾಡಿರ್ತಕ್ಕಂಥ ವಿಗ್ರಹ ಅಲ್ಲ, ಒಂದು ಕಲ್ಯಾಣಿನಲ್ಲಿ ವಾಸವಾಗಿಬಿಡ್ತಾನೆ. ಪಕ್ಷಿವಾಹನಗಳು ಅಥವಾ ಬ್ರಹ್ಮತೀರ್ಥ ಅಂತ ಹೇಳ್ಬಿಟ್ಟು ಆ ಕಲ್ಯಾಣಿ ಹೆಸರು. ಅಲ್ಲಿ ಪ್ರತಿನಿತ್ಯ ಬ್ರಹ್ಮದೇವರು ಹಂಗರ ಅಂತಕ್ಕಂಥ ಒಂದು ಪಕ್ಷಿ ರೂಪದಿಂದ ಬಂದು ಸ್ವಾಮಿನ ನಿತ್ಯಾರ್ಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದಿಷ್ಟು ದ್ವಾಪರಯುಗ ಅಂತ್ಯದಲ್ಲಿ ನಡೆಯುತ್ತೆ. ಕಾಲಕ್ರಮೇಣದಲ್ಲಿ ಕಲಿಯುಗ ಪ್ರಾರಂಭ ಆಗಿ 1272ನೇ ಇಸ್ವಿನಲ್ಲಿ ಅಂದರೆ ಪ್ರಜೋತ್ಪತ್ತಿ ನಾಮ ಸಂವತ್ಸರ ಶ್ರಾವಣ ಬಹುಳ ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ಪೂರ್ವಿಕರು ಚೌಡಯ್ಯನವರು ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾನೆ. ಈ ರೀತಿ ಒಂದು ಕಲ್ಯಾಣಿನಲ್ಲಿ ಜಲದಲ್ಲಿ ವಾಸವಾಗಿದ್ದೀನಿ, ತಂದು ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳ್ತಾರೆ ನಮ್ಮ ಚೌಡಯ್ಯನವರಿಗೆ. ಅಷ್ಟಮಿ ದಿವಸ ಕನಸಾಗುತ್ತೆ, ನವಮಿ ದಿವಸ ಕನಸಾಗುತ್ತೆ, 3ನೇ ದಿವಸ ಅಂತ ಹೇಳಿದ್ರೆ ದಶಮಿ ದಿವಸ ಅವರು ಪ್ರತಿನಿತ್ಯ ಸ್ನಾನ ಸಂಧ್ಯಾ ವಂದನೆಗೆ ಅಂತ ಹೇಳ್ಬಿಟ್ಟು ಆ ಕಲ್ಯಾಣಿಗೆ ಹೋಗ್ತಾ ಇರ್ತಾರೆ. ಅವತ್ತಿನ ದಿವಸ ಅರ್ಘ್ಯ ಕೊಡಬೇಕಾದ್ರೆ ಕಾಲಿಗೇನೋ ತಗುಲುತ್ತೆ ಅಂತ ನೋಡ್ತಾರೆ, ಸ್ವಾಮಿ ವಿಗ್ರಹ ಸಿಗುತ್ತೆ, ಎತ್ಕೊಳ್ತಾರೆ. ಹುಟ್ಟಿದ ಮಗು ಯಾವ ಭಾರ ಇರ್ತಾನೋ ಆ ಭಾರದಲ್ಲಿ ಇರ್ತಾನೆ ಸ್ವಾಮಿ. ಒಂದು ತುಳಸಿ ದಳ ಅವರಿಗೆ ದಾರಿ ತೋರಿಸುತ್ತೆ ಎಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಬಿಟ್ಟು. ಸ್ವಾಮಿ ವಿಗ್ರಹ ತಂದಾಗ ಈ ಜಾಗದಲ್ಲಿ ಸ್ವಾಮಿ ವಿಗ್ರಹ ಭಾರ ಆಗುತ್ತೆ, ಇಲ್ಲೇ ಪ್ರತಿಷ್ಠಾ ವಿಧಿಯೆಲ್ಲ ನೆರವೇರುತ್ತೆ. ಆಗಿನ ಕಾಲದಲ್ಲಿ ನಮ್ಮೂರಿಗೆ ಸರ್ವಜ್ಞ ವಿಜಯ ನಾರಸಿಂಹಪುರಿ ಅಂತ ಹೇಳ್ಬಿಟ್ಟು ಹೆಸರಿರುತ್ತೆ. ಹೊಯ್ಸಳರ ಆಳ್ವಿಕೆ ನಡೀತಾ ಇರುತ್ತೆ. ಹೊಯ್ಸಳರ ಇಮ್ಮಡಿ ವೀರನರಸಿಂಗರಾಯ ಮತ್ತು ಲೋಕಾಂಬಿಕಾ ಅಂತಕ್ಕಂಥವರು ಈ ನಮ್ಮ ಪ್ರಾಂತ್ಯವನ್ನು ಆಳ್ತಾ ಇರ್ತಾರೆ. ಅವ್ರಿಗೂ ಸುದ್ದಿ ಮುಟ್ಟುತ್ತೆ, ಬಂದು ನೋಡ್ಕೊಂಡು ಹೋಗ್ತಾರೆ. ವಿಗ್ರಹ ಎಲ್ಲ ಭಾಳ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಪೂಜೆಗೆ ಏನೇನು ಬೇಕೋ ಎಲ್ಲ ಅನುವು ಮಾಡಿಕೊಟ್ಟು ಹೋಗ್ತಾರೆ. ಕಾಲಾನಂತರದಲ್ಲಿ ನಮ್ಮ ಚೌಡಯ್ಯನವರಿಗೆ ಸ್ವಾಮಿ ಮತ್ತೊಮ್ಮೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ದ್ವಾರ ಸಮುದ್ರ ಅಂತ ಹೇಳಿದ್ರೆ ಈಗಿನ ಹಳೆಬೀಡು ಪ್ರಾಂತ್ಯದಲ್ಲಿ ಒಂದು ಸ್ವಾಮಿಯವರ ಮೂಲ ವಿಗ್ರಹ ಯಾವ ರೀತಿ ಇದೆ ಅದೇ ರೀತಿ ಇರ್ತಕ್ಕಂಥ ಒಂದು ಉತ್ಸವ ಮೂರ್ತಿ ರಾಜರ ಆಸ್ಥಾನದಲ್ಲಿ ಅಂದರೆ ದ್ವಾರ ಸಮುದ್ರದಲ್ಲಿದೆ ಅಂತ ಹೇಳ್ಬಿಟ್ಟು ಚೌಡಯ್ಯನವ್ರಿಗೆ ಮತ್ತೊಮ್ಮೆ ಸ್ವಪ್ನದಲ್ಲಿ ಸ್ವಾಮಿ ಹೇಳ್ತಾನೆ. ಅದರಂತೆ ಅವರು ದ್ವಾರ ಸಮುದ್ರಕ್ಕೆ ಹೋಗ್ತಾರೆ. ಈಗಿನ ಹಳೆಬೀಡು ಪ್ರಾಂತ್ಯಕ್ಕೆ ಹೋದಾಗ ಈ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಉತ್ಸವ ಮೂರ್ತಿ ನಮಗೆ ಕೊಡಬೇಕು ಪೂಜೆಗೆ ಅಂತ ಕೇಳ್ಕೊಂಡಾಗ ರಾಜರು ಇಲ್ಲ ಅಂತ ಹೇಳ್ತಾರೆ. ಕಾರಣ ಮಹಾರಾಣಿ ಲೋಕಾಂಬಿಕಾ ದೇವರು ಪ್ರತಿನಿತ್ಯ ಆ ಉತ್ಸವ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲ ಅಂತಿದ್ದಾಗನೇ ಪೀಠದ ಮೇಲೆ ಇರ್ತಕ್ಕಂಥ ಉತ್ಸವ ಮೂರ್ತಿ ಅಲ್ಲಾಡಕ್ಕೆ ಶುರುವಾಗುತ್ತೆ. ಅಂತ ಹೇಳಿದ್ರೆ ಸ್ವಾಮಿ ಅಪ್ಪಣೆ ಆಗುತ್ತೆ, ಇಲ್ಲಿಂದ ನಾನು ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ಅಪ್ಪಣೆ ಆದಂತೆ ಅದನ್ನು ರಾಜಮರ್ಯಾದೆಯೊಂದಿಗೆ ಆ ಉತ್ಸವ ಮೂರ್ತಿಯನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಅದೇ ಉತ್ಸವ ಮೂರ್ತಿ ನಮ್ಮಲ್ಲಿ ಇಂದಿಗೂ ಸಹ ಫಾಲ್ಗುಣ ಮಾಸದಲ್ಲಿ ನಮ್ಮಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. 14 ದಿವಸಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ. ಒಂದೊಂದು ದಿವಸ ಒಂದು ಉತ್ಸವ ನಡೆಯುತ್ತೆ. ಹಂಸವಾಹನ, ಶೇಷವಾಹನ, ಚಿಕ್ಕಗರುಡೋತ್ಸವ, ವೈರ್ಮುಡಿ ಉತ್ಸವ, ದೊಡ್ಡಗರುಡೋತ್ಸವ, ಗಜವಾಹನೋತ್ಸವ, ಅಶ್ವವಾಹನೋತ್ಸವ, ಪಲ್ಲಕ್ಕಿ ಉತ್ಸವ, ಚಂಪಕೋತ್ಸವ, ಆಂಜನೇಯೋತ್ಸವ, ಕೀಲ್ಕುದುರೆ ಉತ್ಸವ, ಈ ರೀತಿ 14 ದಿವಸಗಳ ಕಾಲ ಒಂದೊಂದು ಉತ್ಸವ ನಡೆಯುತ್ತೆ. ಮತ್ತು ವೈಶಿಷ್ಟ್ಯ ಬಂದು ಶ್ರಾವಣ ಬಹುಳ ದಶಮಿ ದಿವಸ ಅಂತ ಹೇಳಿದ್ರೆ ಕೃಷ್ಣ ಜನ್ಮಾಷ್ಟಮಿ ಆಗಿ 2ನೇ ದಿವಸ ನಂತರದಲ್ಲಿ ಸ್ವಾಮಿಯವರ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಅಂತ ಮಾಡ್ತೀವಿ. ಅವತ್ತಿನ ದಿವಸ ವಿಶೇಷವಾಗಿ ನಮ್ಮ ಚೌಡಯ್ಯನವರು ಅಂತ ಹೇಳಿದ್ರೆ ಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಿದಂಥ ಚೌಡಯ್ಯನವರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಎಲ್ಲ ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ. ಆಮೇಲೆ ಕಾಲಾನಂತರದಲ್ಲಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿಷ್ಠಾಪನೆ ಸಹ ಆಗಿದೆ. ಅಂದರೆ ಶ್ರಾವಣ ಶುದ್ಧ ತದಗೆ ದಿವಸ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ. ಇದು ಸ್ವಾಮಿ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಒಂದು ಹಿನ್ನೆಲೆ. ನಮ್ಮ ಊರಿಗೆ ತುರುವೇಕೆರೆ ಅಂತ ಈಗ ಹೇಳ್ತೀವಿ. ಹಿಂದೆ ಪೂರ್ವದಲ್ಲಿ ಸರ್ವಜ್ಞ ವಿಜಯ ನಾರಸಿಂಹಪುರಿ ಅಂತ ಹೇಳ್ತಿದ್ರಿ. ಆಮೇಲೆ ಅದಾದಮೇಲೆ ಧೇನುಪುರಿ ಅಂತಲೂ ಸಹ ಹೆಸರಿತ್ತು. ಧೇನು ಅಂತ ಹೇಳಿದ್ರೆ ಹಸು ಸಮೃದ್ಧಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ ನಂತರ ತುರುಗೆರೆ ಅಂತಿತ್ತು. ತುರು ಅಂತ ಹೇಳಿದ್ರೆ ಹಸು, ಮತ್ತು ಇನ್ನೊಂದು ತುರುವೆ ಸೊಪ್ಪು ಅಂತಲೂ ಸಹ ಹೇಳ್ತಾರೆ, ಒಂದು ರೀತಿಯ ಸೊಪ್ಪಿನು. ಮತ್ತು ನೀರಿನ ಸಮೃದ್ಧಿಯಾಗಿತ್ತು, ಹಾಗಾಗಿ ತುರುಗೆರೆ ಆಯಿತು. ಆಮೇಲೆ ಕಾಲಾನಂತರದಲ್ಲಿ ಆಡು ಭಾಷೆಯಲ್ಲಿ ಅದು ತುರುವೇಕೆರೆ ಆಗಿದೆ. ಈ ಬೇಟೆರಾಯ ಸ್ವಾಮಿ ಇಲ್ಲಿ ಪಕ್ಕದಲ್ಲಿ ನೊಣವಿನಕೆರೆ ಸಹಿತ ಒಂದು ಬೇಟೆರಾಯ ಸ್ವಾಮಿ ಇದೆ. ಪಕ್ಕದಲ್ಲಿ ಗುಬ್ಬಿನಲ್ಲಿ ಸಹ ಒಂದು ಬೇಟೆರಾಯ ಸ್ವಾಮಿ ಇದೆ. ಏನು ಅಂತ ಹೇಳಿದ್ರೆ ಅಲ್ಲಲ್ಲೇ ಸ್ವಾಮಿ ಬೇಟೆಯಾಡಿ ರಾಕ್ಷಸರನ್ನ ಸಂಹಾರ ಮಾಡಿ ನೆಲೆ ನಿಂತಕ್ಕಂಥ ಒಂದು ಸ್ಥಳ. ಇದು ನಿರ್ಮಾಣದ ಶೈಲಿ ಬಂದು ಕಾಲಘಟ್ಟ ಬಂದು ನಮ್ಮ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದೆ. ಬಟ್ ಕಾಲಾನಂತರದಲ್ಲಿ ಕ್ರಮೇಣ ಇದು ಶೈಲಿ ಬಂದು ಸ್ವಲ್ಪ
ವಿಜಯನಗರ ಶೈಲಿಯಲ್ಲಿ ಸಹ ಇದೆ. ವಿಜಯನಗರ ಪ್ಲಸ್ ಹೊಯ್ಸಳ ಶೈಲಿಯಲ್ಲಿ ಸಹ ನಿರ್ಮಾಣ ಆಗಿದೆ. ಸ್ವಾಮಿಯವರ ಲಾಂಛನ ಶಂಕು ಚಕ್ರ ಮತ್ತೆ ನಾಮ. ಇದು ಒಂದು ಕಬ್ಬಿಣದಲ್ಲಿ ಉಯ್ಯಾಲೆ ಉತ್ಸವ ಇಲ್ಲಿ ಮಾಡ್ತೀವಿ. ಧ್ವಜಸ್ತಂಭ ಇದು ಸ್ವಾಮಿಯವರ ಒಂದು ಧ್ವಜಸ್ತಂಭ, ದೇವಸ್ಥಾನದ ಧ್ವಜಸ್ತಂಭ. ರಥೋತ್ಸವದಲ್ಲಿ ಮೇಲೆ ದೀಪ ಇದು ಯಾವಾಗ ಹೊಸದಾಗಿದೆ? ಇದು ಹಳೇದೇನ ರಾಜಗೋಪುರ? ಹೊಸದಾಗಿದ್ದು ಉದ್ಘಾಟನೆ ಆಗಿದ್ದು 2014ನೇ ಇಸ್ವಿ ಶ್ರೀ ಪಂಚಮಿ ದಿವಸ ಅಂತ ಹೇಳಿದ್ರೆ ಅವತ್ತಿನ ದಿವಸ ಇಂಗ್ಲಿಷ್ ಕಾಲ ಇದ್ರ ಪ್ರಕಾರ 16 ಫೆಬ್ರವರಿ 2014ನೇ ಇಸ್ವಿಲಿ ರಾಜಗೋಪುರ ಉದ್ಘಾಟನೆ ಆಗಿದೆ. ಅದಕ್ಕೆ ನಮ್ಮ ಕೂಡ್ಲಿ ಸಂಸ್ಥಾನದ ಜಗದ್ಗುರುಗಳು ಬಂದಿದ್ರು ಇದಕ್ಕೆ ದೇವಸ್ಥಾನದ ರಾಜಗೋಪುರ ಉದ್ಘಾಟನೆ. ನೋಡಿ, ದೇವಸ್ಥಾನದ ಮಹಾದ್ವಾರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಈ ಮಹಾದ್ವಾರದಿಂದನೇ ನಾವು ಒಳಗೆ ಹೋಗ್ತಕ್ಕಂಥದ್ದು. ಬಲಭಾಗದಲ್ಲಿ ಆಂಜನೇಯನ, ಇಲ್ಲಿ ಮೇಲ್ಗಡೆ ಸರ್ಪಗಳು ಮತ್ತೆ ನಾಗಮಂಡಲ ಇದೆ. ಆ ಕಡೆ ಸೂರ್ಯ ಚಂದ್ರರ ಕೆತ್ತನೆ. ಇನ್ನು ಈ ಎದುರು ಭಾಗದಲ್ಲಿ ವೇಣುಗೋಪಾಲ, ಚತುರ್ಭುಜ ವೇಣುಗೋಪಾಲ ಸ್ವಾಮಿಯ ವಿಗ್ರಹ. ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ಈ ಇದೇ ವಾಹನಗಳ ಮೇಲೆ ಸ್ವಾಮಿಯವರ ಒಂದು ಉತ್ಸವ ನಡೀತಕ್ಕಂಥದ್ದು. ಇದು ಗಜವಾಹನ. ಅದ್ರ ಮೇಲ್ಗಡೆ ಇರತಕ್ಕಂಥದ್ದು ವೈರಮುಡಿ ಉತ್ಸವಕ್ಕೆ ಬಳಸ್ತಕ್ಕಂಥ ಒಂದು ಪೀಠ. ಇದ್ರ ಪಕ್ಕದಲ್ಲಿ ಇದು ದೊಡ್ಡ ಗರುಡ, ಸ್ವಾಮಿಯವರ ಬ್ರಹ್ಮ ರಥೋತ್ಸವದಲ್ಲಿ ದೊಡ್ಡ ಗರುಡೋತ್ಸವ ಸೇವೆ ನಡೆಯುತ್ತೆ. ಇನ್ನು ಈ ಭಾಗದಲ್ಲಿ ಬಂದ್ರೆ ಪಲ್ಲಕ್ಕಿ ಉತ್ಸವ ಮತ್ತೆ ವಿಜಯೋತ್ಸವಕ್ಕೆ ಬಳಸ್ತಕ್ಕಂಥ ಪೀಠ. ಅದ್ರ ಮೇಲೆ ಶೇಷವಾಹನ. ಇದ್ರ ಪಕ್ಕದಲ್ಲೇ ಅಲ್ಲ ಕೀಲ್ಕುದುರೆ, ಪಕ್ಕದಲ್ಲೇ ಹಂಸವಾಹನ, ಕುದುರೆ ಮತ್ತೆ ಹಂಸ. ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಿಮಗೆ ಸಾಕಷ್ಟು ಕಂಬಗಳಲ್ಲಿ ಆಂಜನೇಯನ ವಿಗ್ರಹನ ಕಾಣ್ತೀವಿ. ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಿದ್ದೀರಿ ಈ ಒಂದು ಆಂಜನೇಯ ವಿಗ್ರಹವನ್ನು. ಅದೇ ರೀತಿ ಇದು ಗರುಡದೇವರು ವೈನತೆಯ ಸ್ವಾಮಿ. ಇದು ಸಹ ನಿಮಗೆ ಈ ಥರ ವಿಗ್ರಹ ನಿಮಗೆ ಸಾಕಷ್ಟು ರೇರು. ಮುಖ್ಯವಾಗಿ ನಾವು ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದಂತಹ ಚೌಡೇನವರು ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮ್ಮ ಪೂರ್ವಿಕರು. ಇವರಿಗೆ ಕಾಲಾನಂತರದಲ್ಲಿ ವರದ ಬೇಟೆರಾಯರು ಸಹ ಅಂತ ಹೆಸರಾಗುತ್ತೆ. ಕಾರಣ ಇವರು ಬೇಟೆರಾಯ ಸ್ವಾಮಿಯವರ ಒಂದು ಆರಾಧನೆ ಮಾಡಿ ಇವ್ರಿಗೆ ಭಕ್ತರು ಆ ಒಂದು ಬಿರುದನ್ನು ಕೊಟ್ಟಿದ್ರು, ವರದ ಬೇಟೆರಾಯರು ಅಂತ. ನೋಡಿ, ಈ ಅಂಕಣನ ನಾವು ಪಾತಾಳ ಅಂಕಣ ಅಂತ ಕರಿತೀವಿ. ಅಲ್ಲಿಗೆ 12 ಕಂಬಗಳು ನಮಗೆ ಇಲ್ಲಿ 12 ಕಂಬಗಳು ಸಿಗುತ್ತವೆ. ಎಲ್ಲವೂ ಒಂದೇ ರೀತಿ ಇರ್ತಕ್ಕಂಥದ್ದು. ನೋಡಿ, ಇದು ಮುಂದ್ಗಡೆ ಇರ್ತಕ್ಕಂಥದ್ದು ಇದನ್ನು ಬಲಿಪೀಠ ಅಂತ ಕರಿತೀವಿ. ಆಮೇಲೆ ಅದ್ರ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಗರುಡಗಂಬ. ಈಗ ಅಲ್ಲಿಂದ ಪಾತಾಳಾಂಕದಿಂದ ಬರ್ತಿದ್ದ ಹಾಗೇನೆ ಒಂದು ಸ್ವಾಮಿಯವರ ಒಂದು ಮುಖ್ಯ ಗುಡಿಗೆ ಬರ್ತಕ್ಕಂಥ. ಇತ್ತೀಚೆಗೆ 2021ನೇ ಇಸ್ವಿನಲ್ಲಿ ನಮ್ಮ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಾಗ ಹಾಕಿದಂಥ ಒಂದು ಶಿಲಾಶಾಸನ. ಆಗ್ಲೇ ಇವ್ರು ಹೇಳಿದ್ದಾರೆ ಏನಕ್ಕೆ ತುರುವೇಕೆರೆ ಅಂತ ಹೆಸರು ಬಂತು, ಅದರ ಶಾಸನ ಇಲ್ಲಿ ನೋಡಿ. ಇದು ಸ್ವಾಮಿಯವರ ಒಂದು ಮಂಚ ಅಂತ ಹೇಳ್ತೀವಿ. ಶಯನೋತ್ಸವ ಅಂತ ನಾವು ವಿಶೇಷ ಪೂಜೆ ಮಾಡ್ತೀವಿ. ಅಂದರೆ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಸ್ವಾಮಿಯವರನ್ನ ಒಂದು ಇಲ್ಲಿ ಅಲಂಕಾರ ಮಾಡಿಬಿಟ್ಟು ಪಟ್ಟದಲ್ಲಿ ಕೂರಿಸ್ತಕ್ಕಂಥ ಒಂದು ಪದ್ಧತಿ ಇದೆ. 9 ದಿವಸಗಳ ನವರಾತ್ರಿ 9 ದಿವಸ ಮತ್ತು ವಿಜಯದಶಮಿ ಸಹ ಅವತ್ತಿನ ದಿವಸ ಇಲ್ಲಿ ಸ್ವಾಮಿಯವರನ್ನ ಪಟ್ಟಾಭಿಷೇಕರಾಗಿ ಮಾಡಿ ಒಂದು ವಿಶೇಷ ಪೂಜೆ ಸಹ ನಡೆಯುತ್ತಿದ್ದು. ಇದು ಹೆಚ್ಚು ಕಡಿಮೆ 400 ವರ್ಷಗಳ ಮೇಲಾಗಿದೆ ಈ ಒಂದು ಮಂಚ ಸಿಕ್ಕಿ ಅಂತ ಹೇಳ್ಬಿಟ್ಟು ಶಾಸನ ಇದರಲ್ಲಿ ಹೇಳ್ತಾರೆ. ಇದು ಮರದ್ದು ಹೌದು. ಮರದಲ್ಲಿ ನಾವು ಇದೇ ರೀತಿಯ ಒಂದು ಮಂಚವನ್ನ ಇದರಲ್ಲಿ ನೋಡ್ತೀವಿ. ಬನವಾಸಿಯಲ್ಲಿ ನಾನು ನೋಡಿದ್ದೀನಿ. ಬನವಾಸಿನಲ್ಲಿ ಇದೇ ರೀತಿ ಇರ್ತಕ್ಕಂಥ ಒಂದು ಕಲ್ಲಿನ ಮಂಟಪ ನೋಡಿದ್ದೀನಿ. ಇದು ಮರದ್ದು. ನೋಡಿ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳ ಕೆತ್ತನೆ ನೋಡಿ. ಇಲ್ಲಿ ಬೊಂಬೆಗಳು ಒಂದು ನುಡಿಸ್ತಾ ಇರೋದು ವಾದ್ಯಗಳು ನೋಡಿ. ಇಲ್ಲಿ ಮೇಲ್ಗಡೆ ಕುದುರೆಗಳು ಬಹಳ ವೈಶಿಷ್ಟ್ಯವಾಗಿದೆ. ಅಂದ್ರೆ ಇದು ಹಳೆ ಕಾಲದ ಕೈಯಿಂದ ಕೆತ್ತಿರೋದು. ಹೌದು. ಈಗೆಲ್ಲ ಮಿಷಿನ್ ಈಗೆಲ್ಲ ಮಿಷಿನ್ ಬೇಸ್ಡ್ ಬರುತ್ತೆ. ನಾವು ಯಾವುದೇ ಮಾಡಿದ್ರು ಈ ತರ ಅದಕ್ಕೆ ಸಮನಾಗಿಲ್ಲ. ಇದು ಹೊಯ್ಸಳರ ಲಾಂಛನವಾಗಿ. ಹೌದು. ಮಧ್ಯರಂಗ ಅಂತ ಹೇಳ್ತೀವಿ ಪ್ರಾಂಗಣವನ್ನ. ಅದಾದ್ಮೇಲೆ ಒಳಗಡೆ ಮಧ್ಯರಂಗ ಆಗ್ತಿದ್ದಂಗೆ ಅಲ್ಲಿ ಒಳಗಡೆ ನಮಗೆ ಶುಕನಾಸಿ ಅಂತ ಕರಿತೀವಿ ಆ ಅಂಕಣವನ್ನ. ಅದ್ರ ಒಳಗಡೆ ಇರ್ತಕ್ಕಂಥದ್ದು ನವರಂಗ ಅಂತ ಹೇಳಿ. ನೋಡಿ, ಇಲ್ಲಿ ಈ ವಿಗ್ರಹದಲ್ಲಿ ನಾವು ವಿಶೇಷವಾಗಿ ಮೊದಲನೇದಾಗಿ ಮೂಲ ಪ್ರಭಾವಳಿನಲ್ಲಿ ಅಂತ ಹೇಳಿದ್ರೆ ಆ ಬೆಳ್ಳಿ ಪ್ರಭಾವಳಿ ಕೆಳಗಡೆ ಇರ್ತಕ್ಕಂಥ ಮೂಲ ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ನೋಡ್ತೀವಿ. ಆ ಹೂವಿನ ಮಾಲೆ ನಮಗೆ ಅಡ್ಡ ಇರೋದ್ರಿಂದ ಕಾಣಿಸಲ್ಲ. ಅಂತ ಹೇಳಿದ್ರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬೌದ್ಧ, ಕಲ್ಕಿ ಈ 10 ಅವತಾರಗಳನ್ನು ನಾವು ಅಲ್ಲಿ ಮೂಲ ಪ್ರಭಾವಳಿಯಲ್ಲಿ ನೋಡ್ತೀವಿ. ಅದಾಗ್ತಿದ್ದ ಹಾಗೆಯೇ ಸ್ವಾಮಿಯವರ ಬಲಗೈನಲ್ಲಿ ಸುದರ್ಶನ ಚಕ್ರ, ಅದೇ ರೀತಿ ಪಾಂಚಜನ್ಯ ಶಂಖ ಈ ಕಡೆ ಎಡಗೈನಲ್ಲಿ. ಆಮೇಲೆ ಸ್ವಾಮಿಯವರ ಒಂದು ಬಲಗೈ ಬಂದು ವರದ ಹಸ್ತ ಅಂತ ಹೇಳ್ತೀವಿ. ಹಾಗಾಗಿ ಇವನಿಗೆ ವರದ ಬೇಟೆರಾಯ ಅಂತಲೂ ಸಹ ಹೇಳ್ತೀವಿ. ಇನ್ನು ಎಡಗೈನಲ್ಲಿ ಸ್ವಾಮಿ ಗದೆ ಇಟ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಕೆಳಗಡೆ ಅಲ್ಲಿ ಆ ಕಡೆ ಈ ಕಡೆ ಭೂದೇವಿ ಮತ್ತು ಶ್ರೀದೇವಿಯನ್ನು ನೋಡ್ತೀವಿ. ಅದೇ ರೀತಿ ಇನ್ನು ಕೆಳಗಡೆ ಬಂದು ಗರುಡ ಪೀಠ ಅಂತ ಹೇಳ್ತೀವಿ. ಮತ್ತು ವೈನತೆ ಗರುಡದೇವರು ಆ ಪೀಠದ ಕೆಳಗಡೆ ಇದ್ದಾರೆ. ಸೊ ಇದು ಒಂದು ಸ್ವಾಮಿಯ ವಿಗ್ರಹ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಸ್ವಾಮಿಯವರ ಒಂದು ಎಡಗೈನ ಆ ಗದೆ ಮೇಲ್ಗಡೆ ಗದೆ ಇಟ್ಕೊಂಡಿರ್ತಕ್ಕಂಥ ಕೈನಲ್ಲಿ ಒಂದು ಬಳೆ ಇದೆ. ಆ ಬಳೆ ಸ್ವಾಮಿಯವರ ಗದೆ ಇರ್ತಕ್ಕಂಥ ಕೈನಲ್ಲಿ ಇರ್ತಕ್ಕಂಥ ಬಳೆ ತಿರುಗುತ್ತೆ. ಅದು ಒಂದು ವೈಶಿಷ್ಟ್ಯ.
ಏನು ನಾವು 27ನೇ ದೇವಸ್ಥಾನ ನಾವು ಬೇಟೆರಾಯ ಸ್ವಾಮಿ ದೇವಸ್ಥಾನ ಬಂದ್ವಿ, ಅದರೊಳಗಡೆ ಅಮ್ಮನವರ ದೇವಸ್ಥಾನ ಇದೆ. ಈ 2 ದೇವಸ್ಥಾನ ಅಕ್ಕಪಕ್ಕದಲ್ಲಿದೆ. ಈ ದೇವಸ್ಥಾನ ನೋಡ್ಬೋದು, ಮತ್ತೆ ಈ ದೇವಸ್ಥಾನದ ಇತಿಹಾಸನ ತಿಳಿತಾ ಹೋಗೋಣ ಬನ್ನಿ. ನೋಡಿ, ಇದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ. ಈಗ 2024ನೇ ಇಸ್ವಿನಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನವರಿಂದ ಒಂದು ಜೀರ್ಣೋದ್ಧಾರಗೊಂಡಿದೆ. ಇಲ್ಲೂ ಸಹಿತ ನಾವು ಇದನ್ನು ಪಾತಾಳಾಂಕ ಅಂತ ಹೇಳ್ತೀವಿ. ಎಷ್ಟು ಕಂಬಗಳಿದೆ ಸರ್ ಇಲ್ಲಿ? 24 ಕಂಬಗಳಿದೆ ನೋಡಿ ಈ ಮಂಟಪದಲ್ಲಿ. 24 ಕಂಬಗಳು. ತುಂಬ ಅದ್ಭುತವಾಗಿದೆ. 2024ನೇ ಫೆಬ್ರವರಿನಲ್ಲಿ ಇದು ಜೀರ್ಣೋದ್ಧಾರಗೊಂಡಿದ್ದು. ನೋಡಿ, ಇದು ಮಹಾಲಕ್ಷ್ಮಿ ಅಮ್ಮನವರ ಒಂದು ಅದ್ಭುತವಾದಂತಹ ವಿಗ್ರಹ. ಸಾಮಾನ್ಯವಾಗಿ ನಾವು ಮಹಾಲಕ್ಷ್ಮಿ ಅಮ್ಮನವರು ಪದ್ಮಾಸನದಲ್ಲಿ ಇರತಕ್ಕಂತಹ ಮಹಾಲಕ್ಷ್ಮಿ ಅಮ್ಮನವ್ರು ನೋಡ್ತೀವಿ. ಆದರೆ ಈ ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಒಂದು ಕಾಲ ಮಡಚಿಬಿಟ್ಟು ಇನ್ನೊಂದು ಕಾಲು ಬಲಗಾಲು ಕೆಳಗೆ ಪೀಠದ ಮೇಲೆ ಇಟ್ಟಿರೋ ರೀತಿ ಇದೆ. ಇದು ಸಾಮಾನ್ಯವಾಗಿ ಈ ರೀತಿ ವಿಗ್ರಹಗಳು ನಮಗೆ ಇದು ರೇರು. ನಾವು ಎಲ್ಲ ಅಲಂಕಾರ ಮಾಡಿರೋದ್ರೆ ನಿಮಗೆ ಅದು ಕಾಣೋದಿಲ್ಲ. ನೋಡಿ, ಈ ಉತ್ಸವ ಮೂರ್ತಿ ಇನ್ನೊಂದಿದೆ ಅಮ್ಮನವ್ರದ್ದು. ಮೂಲ ದೇವರು ಇರತಕ್ಕಂಥದ್ದು. ಎಡಗಾಲು ಮಡಚ್ಕೊಂಡಿದ್ದಾರೆ, ಮತ್ತೆ ಇನ್ನೊಂದು ಕಾಲು ಕಮಲದ ಮೇಲೆ ಪೀಠದ ಮೇಲೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೇಲ್ಭಾಗದಲ್ಲೆಲ್ಲ ಸಾಕಷ್ಟು ಗಿಡ ಗಂಟೆಗಳೆಲ್ಲ ಬೆಳೆದ್ಬಿಟ್ಟಿತ್ತು. ಈಗ ಅದನ್ನು ನೋಡಿ ನಮ್ಮ ಧರ್ಮಸ್ಥಳದವರೆಲ್ಲ ರಿನೋವೇಷನ್ ಮಾಡಿಕೊಟ್ರು. ಇಲ್ಲಿ ಇನ್ನೊಂದು ಅಂಕಣ ಇದೆ. ಇಲ್ಲಿ ಹಿಂದೆ ನಮ್ಮ ಇದನ್ನ ಆಭರಣಗಳೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಜಾಗ ಆಗಿತ್ತು ಹಿಂದೆ. ಇಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ಹಿಂದೆ ಈ ಒಂದು ಸುರಂಗ ಮಾರ್ಗ ಇತ್ತು ಅಂತ ಹೇಳಿ, ಸುರಂಗ ಮಾರ್ಗ ಕಾಶಿಗೆ ಹೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕರು ಹೇಳೋರು. ಇಲ್ಲೂ ಸಹ ಮಳೆ ಬಂದಾಗೆಲ್ಲ ಸಾಕಷ್ಟು ಸೋರಿಕೆ ಆಗ್ತಾ ಇತ್ತು, ಮಳೆ ನೀರೆಲ್ಲ ಸೋರಿಕೆ ಆಗ್ತಾ ಇತ್ತು. ಸಹ ಧರ್ಮಸ್ಥಳದವರ ನಮಗೆ ರಿನೋವೇಷನ್ ಮಾಡಿಕೊಟ್ಟಿದ್ದು. ನೋಡಿ, ಈ ಬಾಗಿಲು ಹೊಸದಾಗಿ ನಮ್ಮ ಧರ್ಮಸ್ಥಳದಿಂದ ಮಾಡಿಸ್ಕೊಟ್ಟಿರ್ತಕ್ಕಂಥ ಹಳೆ ಬಾಗಿಲು ಇದಾಗ್ಬಿಟ್ಟಿತ್ತು. ಬಹಳ ಅದ್ಭುತವಾಗಿ ಕೆತ್ತನೆ ಇದೆ ನೋಡಿ. ಆ ಕಡೆ ಈ ಕಡೆ ಒಂದು ಆಂಜನೇಯ ಇದೆ, ಒಂದು ಮೇಲ್ಗಡೆ ಗರುಡ, ಇನ್ನು ಕೆಳಭಾಗದಲ್ಲಿ ಗಜ, ಇನ್ನು ಆ ಕಡೆ ಹಂಸ ಮತ್ತೆ ಕಮಲ, ಆ ಕಡೆ ಶಂಕು ಚಕ್ರ ಇರ್ತಕ್ಕಂಥ ಕೆತ್ತನೆ.